ಮಹಾಕುಂಭಮೇಳದಲ್ಲಿ ಸಂಭವಿಸಿದಂತಹ ದುರಂತದ ಬಳಿಕ ಸದ್ಯ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ಪ್ರಯತ್ನಗಳಾಗ್ತಾ ಇದೆ. ಡೀಟೇಲ್ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ, ಪ್ರಯಾಗ್ರಾಜ್ನಲ್ಲಿ ಜನದಟ್ಟಣೆಯಿಂದ ಸಂಭವಿಸಿದ ಘಟನೆ, 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ ಮಾಹಿತಿ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಭಕ್ತರು. ಕಾಲ್ತುಳಿತ ಪ್ರಕರಣದಲ್ಲಿ ಹಲವು ಭಕ್ತರಿಗೆ ಗಾಯ, ತಕ್ಷಣ ಕಾರ್ಯಪ್ರವೃತ್ತರಾದ ರಕ್ಷಣಾ ಸಿಬ್ಬಂದಿ. ಗಾಯಾಳುಗಳನ್ನು ಸಾಗಿಸ್ತಾ ಇದ್ದ ಆಂಬ್ಯುಲೆನ್ಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಕಾಲ್ತುಳಿತದ ಬಗ್ಗೆ ಮಾಹಿತಿ ಪಡೆದ ಪ್ರಧಾನಿ ಮೋದಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಸಿಎಂ ಯೋಗಿ ಆದಿತ್ಯನಾಥ್ಗೆ ಸೂಚನೆ. ಸ್ಥಳೀಯ ಆಸ್ಪತ್ರೆಗಳು, ಟೆಂಟ್ಗಳಲ್ಲಿ ಮುಂದುವರೆದ ಚಿಕಿತ್ಸೆ. ಅಖಾಡಗಳಿಗೆ ಅಮೃತ ಸ್ನಾನಕ್ಕಾಗಿ ನಿಗದಿಯಾಗಿದ್ದ ಸಮಯ ಕಾಲ್ತುಳಿತ ಹಿನ್ನೆಲೆ ಅಖಾಡದ ಮುಖ್ಯಸ್ಥರ ಜೊತೆ ಯೋಗಿ ಆದಿತ್ಯನಾಥ್ ಮಾತುಕತೆ. ಅಮೃತ ಸ್ನಾನದ ಸಮಯದಲ್ಲಿ ಬದಲಾವಣೆ. ಬಹುತೇಕ ಭಕ್ತರು ಒಂದೇ ಕಡೆ ಸೇರ್ತಾ ಇರೋ ಹಿನ್ನೆಲೆ ಕಾಲ್ತುಳಿತ. ನಿಮಗೆ ಹತ್ತಿರದಲ್ಲೇ ಇರೋ ಘಾಟ್ಗಳಲ್ಲಿ ಪುಣ್ಯ ಸ್ನಾನ ಮಾಡಿ, ಅಖಾಡಗಳ ಕಡೆಗೆ ಬರೋದು ಬೇಡ. ಭಕ್ತರಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮನವಿ. ಕುಂಭಮೇಳದ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಗಾಯ, ಮಹಿಳಾ ಬಿಜೆಪಿ ಕಾರ್ಯಕರ್ತರು ಸೇರಿ 4 ಗಾಯ, ವೈದ್ಯರಿಂದ ಚಿಕಿತ್ಸೆ. ಸದ್ಯ ಎಲ್ಲರ ಆರೋಗ್ಯ ಪರಿಸ್ಥಿತಿ ಸ್ಥಿರ. ಕಾಲ್ತುಳಿತ ಬೆನ್ನಲ್ಲೇ ಪ್ರಯಾಗ್ರಾಜ್ನಲ್ಲಿ ಸುಮಾರು 400 ಟ್ರೇನ್ಗಳು ರದ್ದು. ಪ್ರತಿ 4 ನಿಮಿಷಕ್ಕೊಂದು ರೈಲು ಪ್ರಯಾಗ್ರಾಜ್ಗೆ ಬರ್ತಾ ಇತ್ತು. ರೈಲ್ವೆ ನಿಲ್ದಾಣದಲ್ಲೂ ಜನದಟ್ಟಣೆ ಹಿನ್ನೆಲೆ ರೈಲುಗಳ ಸಂಚಾರ ಸ್ಥಗಿತ. ಕುಂಭಮೇಳದಲ್ಲಿ ಕಾಲ್ತುಳಿತ ಬೆನ್ನಲ್ಲೇ ಭದ್ರತೆ ಹೆಚ್ಚಿಸಿದ ಯುಪಿ ಸರ್ಕಾರ. ಹೆಲಿಕಾಪ್ಟರ್ ಮೂಲಕ ಮಹಾಕುಂಭದ ಮೇಲೆ ನಿಗಾ. ಅಧಿಕಾರಿಗಳಿಂದ ಕ್ಷಣ ಕ್ಷಣದ ಮಾಹಿತಿ ಪಡಿತಾ ಇರೋ ಯೋಗಿ. ಬೆಳಗ್ಗೆಯಿಂದ 3 ಕೋಟಿಗೂ ಅಧಿಕ ಜನರಿಂದ ಪುಣ್ಯ ಸ್ನಾನ. ಮೌನಿ ಅಮಾವಾಸ್ಯೆ ಹಿನ್ನೆಲೆ ಕುಂಭಮೇಳಕ್ಕೆ ಹರಿದು ಬಂದ ಭಕ್ತ ಸಾಗರ. ಕಾಲ್ತುಳಿತದಿಂದಾಗಿ ಭಕ್ತರಿಗೆ ಭಾರೀ ನಿರಾಸೆ, ಜೊತೆಗೆ ಆತಂಕ. ಕಣ್ಣು ಕಾಣದ ಸೋದರಿಯರಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ. ವಿಶೇಷ ಚೇತನ ಕುಟುಂಬದಿಂದ 8 ಲಕ್ಷ ಹಣ ಪಡೆದು ಎಸ್ಕೇಪ್ ಆದ ಪಕ್ಕದ ಮನೆಯ ಮಹಿಳೆ. ಮಾಡಿದ ಸಾಲ ಕಟ್ಟಲಾಗದೆ ಪರದಾಟ. ಮಂಡ್ಯದ ನಿಡಘಟ್ಟ ಗ್ರಾಮದಲ್ಲಿ ಮನಕಲುಕೋ ಘಟನೆ. ಲಕ್ಕಿ ಭಾಸ್ಕರ್ ಚಿತ್ರ ನೋಡಿ ಬೆಳೆಯಿತು ಹಣದ ಮೇಲೆ ಮೋಹ. ಯಾರ್ಯಾರದ್ದು 7 ಕೋಟಿ ರೂಪಾಯಿ ಬೆಟ್ಟಿಂಗ್ ಹಾಕಿದ ಅರ್ನೆಸ್ಟ್ ಅಂಡ್ ಯಂಗ್ LLP ಸಂಸ್ಥೆಯ ಸಿಬ್ಬಂದಿ. ಬೆಂಗಳೂರಿನ ಅಶೋಕ್ ನಗರ ಠಾಣಾ ಪೊಲೀಸರಿಂದ ಆರೋಪಿ ಶ್ರೀಕಾಂತ್ ಬಂಧನ. ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು ಜಟಾಪಟಿ. ರಾಮುಲುಗೆ ಹೈಕಮಾಂಡ್ ಬಲದ ಜೊತೆ RSS ಸಪೋರ್ಟ್. ಸಂಧಾನಕ್ಕೆ ರಾಜ್ಯದ ಸಂಘದ ಪ್ರಮುಖರು JP ನಡ್ಡಾ, ಅಮಿತ್ ಶಾರಿಂದ ಯತ್ನ. ಜನಾರ್ದನ್ ರೆಡ್ಡಿ ವಿರುದ್ಧ ಸಿಡಿದೆದ್ದ ವಾಲ್ಮೀಕಿ ಸಮುದಾಯ. ರಾಮುಲುಗೆ ನಿಂದನೆ ಆರೋಪದ ಮೇಲೆ 10 ದಿನಗಳ ಒಳಗೆ FIR ದಾಖಲಿಸಲು ಗಡುವು. ಇಲ್ಲದೇ ಇದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಡೋದಾಗಿ ಎಚ್ಚರಿಕೆ. ಬಜೆಟ್ನಲ್ಲಿ ಅನುದಾನ ಸಂಬಂಧ ಸಿಎಂಗೆ ಸಚಿವರ ಮನವಿ. ನಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡದಿದ್ರು ಅನುದಾನ ಕಡಿಮೆ ಮಾಡಬೇಡಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಬೊಕ್ಕಸಕ್ಕೆ ಬರೆ ಅಂತ ಚರ್ಚೆ. ಬೆಂಗಳೂರಿನ ಜಕ್ಕರಾಯನ ಕೆರೆ ಬಳಿ ಅಗ್ನಿ ಅವಘಡ. JDS ಆಫೀಸ್ ಪಕ್ಕದಲ್ಲಿರೋ ಪಾರ್ಕಿಂಗ್ ಜಾಗದಲ್ಲಿ ಬೆಂಕಿ. ಸೀಸ್ ಮಾಡಿದ್ದ ಹಲವು ಬೈಕು, ಕಾರುಗಳು ಬೆಂಕಿಗಾಹುತಿ. ಬಾಹ್ಯಾಕಾಶದಲ್ಲಿ ಮೈಲಿಗಲ್ಲು ಸೃಷ್ಟಿಸಿದ ಇಸ್ರೋದ 100ನೇ ಮಿಷನ್ ಯಶಸ್ವಿ ಉಡಾವಣೆ. ಶ್ರೀಹರಿಕೋಟಾದಲ್ಲಿ ನ್ಯಾವಿಗೇಷನ್ ಉಪಗ್ರಹ ಉಡಾವಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.